ಮೇಡಮ್. ಎಸ್ ರಾಹುಲ್. ಗೊತ್ತಿರೋ ಒಬ್ರು ಆರ್ಗನೈಸರ್ ಹೈ ಲೆವೆಲ್ ಅಲ್ಲಿ ಅತ್ತೆ ಸೊಸೆ ಡ್ಯಾನ್ಸ್ ಕಾಂಪಿಟೇಷನ್ ನಡೆಯುತ್ತೆ ಅಂತ ಹೇಳಿದ್ರು ಮೇಡಮ್. ನೀವು ವಾಣಿ ಪಾರ್ಟಿಸಿಪೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನಗನಿಸ್ತಾ ಇದೆ ಮೇಡಮ್. ಮ್ಯಾಮ್, ನಿಮ್ ಡ್ರೀಮ್ ಕೂಡ ಅದೇ ಅಲ್ವಾ? ನೀವು ಎಷ್ಟು ಅಚೀವ್ ಮಾಡಿದ್ದೀರಾ, ನೀವು ಈ ಅವಾರ್ಡ್ನು ಕೂಡ ಅಚೀವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮೇಡಮ್. ಏನ್ ಮಾಡೋಣ ಅಂತ ನೀನೇ ಹೇಳುವಾಣಿ. ಮೇಡಮ್, ನಾನ್ ಮಾಡ್ತೀನಿ ಮೇಡಮ್. ಏನದ್ಕೆ? ನಿಮಗ್ ಡ್ಯಾನ್ಸ್ ಬರುತ್ತಾ? ಹೌದು ರಾಹುಲ್, ಅವತ್ತು ಫಂಕ್ಷನ್ ಅಲ್ಲೂ ನೋಡ್ದೆ ಅಲ್ವಾ? ಓದಲ್ ವೀಕು ಆದ್ರೆ ಎಕ್ಸ್ಟ್ರಾ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಫುಲ್ ಆಕ್ಟಿವ್ ಆಗಿರ್ತೀನಿ. ಏನು ನಂಬಲ್ವಾ? ಚಿಕ್ಕ ಎಕ್ಸಾಂಪಲ್ ನೋಡ್ತೀಯಾ? ನಿನ್ ಫೋನ್ ಕೊಡು. Just stop it. Just stop it. ಕುಚ್ಚುಪುಡಿ ಭರತನಾಟ್ಯ ಮಾಡೋ ಸ್ಟೇಜ್ ಮೇಲೆ ಇಂಥ ಸ್ಟೆಪ್ಸ್ ಗಳನ್ನ ಹಾಕಿದ್ರೆ ಮರ್ಯಾದೆ ಇರುತ್ತಾ? ಸ್ವಲ್ಪ ಕೂಡ ಸೆನ್ಸ್ ಬೇಡ್ವಾ ನಿನ್ಗೆ? ಬಾಡಿ, ನಿನಗೆ ಕುಚ್ಚುಪುಡಿ ಬರುತ್ತಲ್ವಾ? ಮೇಡಮ್, ನನ್ಗೂ ಬರುತ್ತೆ ಮೇಡಮ್. ಏನು? ನಿನಗೆ ಕುಚ್ಚುಪುಡಿ ಬರುತ್ತಾ? ನಿಜನೇ ಹೇಳ್ತಿದ್ಯಾ? ನಾನ್ ನಂಬಬಹುದಾ? ಹೌದು ಮೇಡಮ್. ಯಾವತ್ತೂ ನಿಮ್ ಮುಂದೆ ಮಾಡೋ ಚಾನ್ಸ್ ಬಂದಿಲ್ಲ, ಆದ್ರೆ ನಾನು ಕೂಡ ಮಯೂರಿ ಸುಧಾ ಚಂದ್ರನ್ ತರ ಒಳ್ಳೆ ಡ್ಯಾನ್ಸರ್ ಮೇಡಮ್. ಅವ್ರ ಹೆಸರನ್ನು ಯಾಕಮ್ಮ ನಿನ್ ಪ್ರತಿಭೆ ಜೊತೆ ಸೇರಿಸ್ತಾ ಇದೀಯಾ? ಅವ್ರ ಬಗ್ಗೆ ಮಾತಾಡೋದು ಸುಮ್ನೆ ತಮಾಷೆ ವಿಷಯ ಅಂತ ಅನ್ಕೋಬೇಡ. ಅವ್ರ ಪ್ರತಿಭೆನ ನೀನು ಅಷ್ಟೊಂದು ಸುಲಭವಾಗಿ ಕೂಡ ಹೇಳ್ಬಾರ್ದು, ಸರಿನಾ? ಸರಿ ವಾಣಿ, ವನಜ, ನಿಮ್ಮಿಬ್ಬರಲ್ಲಿ ಯಾರು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಿರೋ ಮಾಡಿ, ಯಾರು ಚೆನ್ನಾಗಿ ಮಾಡ್ತಿರೋ ಕೊನೆಗೆ ನಾನು ಅವ್ರ ಜೊತೆ ಪರ್ಫಾರ್ಮ್ ಮಾಡ್ತೀನಿ, ಸರಿನಾ? ಆಂಟಿ, ನನ್ನನ್ನು ಮರ್ತು ಹೋದ್ರಿ. ಪ್ರೀತಿ, ಇದು ಅತ್ತೆ ಸೊಸೆ ಪೈಪೋಟಿ. ಹಾಗಂತಲ್ಲ ರಾಹುಲ್, ನಾನು ಈ ಮನೆ ಸೊಸೆ ಆಗದೆ ಇದ್ರು ವಾಗ್ದೇವಿ ಆಂಟಿ ವಾರಸ್ದಾರಳು ಅಂತ ಆಂಟಿ ಯಾವತ್ತೂ ಅನೌನ್ಸ್ ಮಾಡಿದ್ದಾರೆ. ಒಂದ್ ರೀತಿಲಿ ಹೇಳ್ಬೇಕು ಅಂದ್ರೆ ವಾಣಿ ಪ್ಲೇಸಲ್ಲಿ ನಾನು ಈ ಮನೆಗೆ ಸೊಸೆಯಾಗಿ ಬರ್ಬೇಕಿತ್ತು. ಸರಿ, ಆಗಿದ್ದೇನೋ ಆಗೋಗಿದೆ. ಇವಾಗ ಆ ಸೊಸೆ ಸ್ಥಾನದಲ್ಲೇನೆ ಈ ಸ್ಪರ್ಧೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ತಪ್ಪೇನು? ಆಂಟಿ, ನಾನೇನಾದ್ರೂ ತಪ್ಪಾಗಿ ಮಾತಾಡೋಣ? ನಾನು ಅಂಥದ್ದು ಏನು ಇಲ್ಲ ಪ್ರೀತಿ. ಇಟ್ಸ್ ಓಕೆ, ಲೆಟ್ಸ್ ಸಿ. ಒಬ್ಳು ಸೊಸೆ ಜೊತೆ ಮಾಡಬೇಕು ಅನ್ಕೊಂಡಿದ್ದೆ,
ಈಗ ನೀವು 3 ಜನ ಆಗಿದ್ದೀರಾ. ಸರಿ, ನೀವು 3 ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಕೊನೆಯಲ್ಲಿ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೋ ಫೈನಲ್ ಕಾಂಪಿಟೇಷನ್ ಅಲ್ಲಿ ನಾನು ಅವ್ರ ಜೊತೆ ಪಾರ್ಟಿಸಿಪೇಟ್ ಮಾಡ್ತೀನಿ. ಸರಿನಾ? ಆ ಕಾಂಪಿಟೇಷನ್ ಅಲ್ಲಿ ಯಾರು ಗೆದ್ರು ಸರಿ, ಅವರು ನನ್ನನ್ನು ಏನೇ ಕೇಳಿದ್ರು ಕೂಡ ಸರಿ, ಇಲ್ಲ ಅಂದೆ ಅದನ್ನ ನಾನು ನೆರವೇರಿಸ್ತೀನಿ. ಇದು ನಾನು ಕೊಡ್ತಿರೋ ಮಾತು. ಹೇಗಾದ್ರೂ ನಾನೇ ಗೆದ್ದು ಈ ಪುಸ್ತಕದ ಪೀಡೆ ಇಲ್ದೇ ಇರೋ ಹಾಗೆ ಮಾಡ್ಕೋಬೇಕು. ನಾನೇ ವಿನ್ನಾಗಿ ಆ ಸರಸು ಬಗ್ಗೆ ನಿಜ ಹೇಳಿ ಅವಳನ್ನ ಮನೆಯಿಂದ ಹೊರಗೆ ಹಾಕಿ ರಾಹುಲ್ ಜೊತೆ ನನ್ನ ಮದ್ವೆ ಮಾಡಿ ಅಂತ ಕೇಳ್ಬೇಕು. ಹೇಗಾದ್ರೂ ಸರಿ ಗೆದ್ದು ನಾನೇ ಸರ್ಸು ಅಂತ ನಿಜ ಗೊತ್ತಾದ್ರು ಅಮ್ಮವರಿಗೆ ಕೋಪ ಬರಬಾರ್ದು ಅಂತ ಕೇಳ್ಕೋಬೇಕು. ವನಜಾ, ಅದು ನಾನು ಅವ್ರಿಗೆ ಹೇಳಿದ ಮಾತು. ನಿನಗೆ ಡಾನ್ಸ್ ಜೊತೆಗೆ ಓದು ಕೂಡ ತುಂಬಾ ಜಾಸ್ತಿ ಇದೆ. ತುಂಬಾ ಖುಷಿ ಪಡ್ಬೇಡ. ಕಪ್ ಕೂತ್ಕೋ. ಬೆಳಗ್ಗೆನೆ ಸ್ಟಾರ್ಟ್ ಮಾಡ್ಬಿಟ್ಯಾ? ಆಂಟಿ ಇಷ್ಟು ಇಂಪ್ರೆಸ್ ಮಾಡಿದ್ಮೇಲೂ ಇನ್ಯಾರು ಇಂಪ್ರೆಸ್ ಮಾಡೋದಕ್ಕೆ ಈ ನವರಂಗಿ ಆಟಗಳು? ನೆಲದ ಮೇಲೆ ಕೂತ್ಕೊಂಡು ರಂಗೋಲಿ ಹಾಕ್ತಿರೋ ನಿನಗೆ ಆಕಾಶದಿಂದ ಗಿಫ್ಟ್ ಕಳಿಸ್ತೀನಿ. ಏಯ್, ನೀನ್ ಬದ್ಲಾಗಲ್ವಾ? ಒಂದ್ ಕೆಲ್ಸ ಮಾಡಕ್ಕೂ ಬರಲ್ವಾ ನಿಂಗೆ? ಸರ್ಸು ಕಷ್ಟಪಟ್ಟು ರಂಗೋಲಿ ಹಾಕ್ತಿದ್ರೆ ಈ ತರ ನೀರ್ ಹಾಕಕ್ಕೆ ನಾಚಿಕೆ ಆಗಲ್ವಾ ನಿಂಗೆ? ನೋಡು, ಇನ್ನೊಂದು ಸಲ ಇಂಥ ಕೆಲ್ಸಗಳನ್ನ ಮಾಡಿದ್ ನನಗೇನಾದ್ರೂ ಗೊತ್ತಾದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಮೈಂಡ್ ಇಟ್, ಮೈಂಡ್ ಇಟ್, ಮೈಂಡ್ ಇಟ್. ಅಮ್ಮೋರೆ, ನೀವು ಕೂತ್ಕೋವಾಣಿ. ಇಬ್ರು ಸೇರಿ ಈ ರಂಗೋಲಿಗೆ ಬಣ್ಣ ಹಾಕೋಣ. ಅಮ್ಮೋರೆ, ನೀವು ಈ ಬಣ್ಣಗಳು ನಾನು ಮಾಡಬಾರ್ದು ಅಂತನಾ, ಅಥವಾ ನನಗ್ ಬಣ್ಣ ಹಾಕೋಕ್ ಬರೋಲ್ಲ ಅಂತನಾ? ಅಯ್ಯೋ ಹಾಗಲ್ಲಮ್ಮ. ಮತ್ತಿನ್ನೇನಮ್ಮ? ನಿಮ್ಗೆ ಯಾಕೆ ಶ್ರಮ ಅಂತ ನೀವಿಲ್ಲೇ ಪಕ್ಕದಲ್ಲೇ ಕೂತ್ಕೊಳ್ಳಿ ಅಮ್ಮ. 2 ನಿಮಿಷದಲ್ಲಿ ನಾನ್ ಪೂರ್ತಿ ಮಾಡ್ತೀನಿ. ಕೂತ್ಕೊಂಡು ನೋಡುವಂಥ ದಿನಗಳು ಹೊರಟೋಯ್ತಲ್ವಾ? ಈ ಮನೆ ಮರ್ಯಾದೆನ, ಈ ಮನೆ ಗೌರವನ ಕಾಪಾಡೋ ನನ್ನ ಮುದ್ದಿನ ಸೊಸೆಗೆ ಸಹಾಯ ಮಾಡೋಂಥ ದಿನಗಳು ಈಗ ಬಂದಿದೆ.
ಅದಕ್ಕೆ ಇಬ್ರು ಸೇರಿ ಬಣ್ಣ ಹಾಕೋಣ. ಅದ್ ಹಾಗಲ್ಲಮ್ಮ. ಆಹಾ ನಾನ್ ಹೇಳ್ತಾ ಇದ್ದೀನಿ, ನೀನು ಮಾಡ್ಬೇಕು ಅಷ್ಟೇ. ಕೂತ್ಕೋ. ವಾವ್, ನೋಡ್ತಿದ್ರೆ ನನ್ ದೃಷ್ಟಿನೇ ತಗ್ಲೋ ಹಾಗಿದೆ. ಈ ವಿಷಯ ಎಲ್ಲರಿಗೂ ಹೇಳ್ತೀನಿ. ನೋಡಿ ಡ್ಯಾಡ್, ರಂಗೋಲಿ ಅಷ್ಟೇ ತಾನೇ ಹಾಕ್ತಿರೋದು, ಏನೋ ಬಾಂಬ್ ಹಾಕ್ತಿರೋ ಹಾಗೆ ಅಷ್ಟಾತ್ರದಲ್ಲಿ ಕರ್ಕೊಂಬಂದವಳೆ. ನಿಮ್ಮಿಬ್ರನ್ನ ಹೀಗ್ ನೋಡ್ತಾ ಇದ್ರೆ ಮನೆ ಮುಂದೆ ರಂಗೋಲಿ ಹಾಕ್ತಾ ಇರೋ ಹಾಗಿಲ್ಲ. ನಮ್ಮೆಲ್ಲರೂ ಜೀವನದಲ್ಲಿ ಸಂತೋಷದ ಬಣ್ಣಗಳನ್ನ ಹಾಕ್ತಿರೋ ಹಾಗಿದೆ. ನೋಡಿದ್ಯಾ ವಾಣಿ, ಈ ರಂಗೋಲಿಯಿಂದ ನಿಮ್ ಮಾವನ್ ಮನಸ್ಸಿನಲ್ಲಿರೋ ಕವಿ ಹೊರಗಡೆ ಬಂದ್ಬಿಟ್ಟ. ಮ್ಯಾಮ್, ನನ್ಗಂತೂ ಸಂಕ್ರಾಂತಿ, ದಸರಾ, ದೀಪಾವಳಿ ಎಲ್ಲ ಹಬ್ಬಗಳು ಇವತ್ತೇ ಬಂದಿರೋ ಹಾಗೆ ತುಂಬಾ ಸಂತೋಷ ಆಗ್ತಾ ಇದೆ. ಮತ್ತಿನ್ನೇನು, ನಾನು ನನ್ ಸೊಸೆ ಸೇರಿದ ಮೇಲೆ ಇಂಥದೊಂದು ಚಿಕ್ಕ ಸೆಲೆಬ್ರೇಷನ್ ಕೂಡ ಇಲ್ಲ ಅಂದ್ರೆ ಅದು ಹೇಗೋ. ನೋಡಿ ಆಂಟಿ, ನೋಡಿ ಇವ್ರ ಆಟಗಳನ್ನ. ಎಲ್ಲ ಹಬ್ಬನೂ ಇವತ್ತೇ ಸೆಲೆಬ್ರೇಟ್ ಮಾಡ್ಕೋತಿದ್ದಾರೆ. ಹಬ್ಬಗಳಲ್ಲ, ಇದೆಲ್ಲ ದಂಡದ ಮಾತುಗಳು. ಈ ಅವಸರದಲ್ಲಿ ಮುಳುಗಿ ನಾನ್ ನಿನಗೆ ಹೇಳಿರೋ ಪ್ಲಾನ್ ಮರ್ತೋಗಿದ್ದೇನು? ಹೇಗ್ ಮರ್ತೋಗ್ತೀನಿ ಆಂಟಿ? ನನಗ್ ಉಳ್ದಿರೋ ಒನ್ ಅಂಡ್ ಓನ್ಲಿ ಹೋಪ್ ಅದೇ ಅಲ್ವಾ? ಮತ್ತೆ ಹೋಪ್ ಜೊತೆ ಹ್ಯಾಪಿ ಆಗಿರೋದ್ ಬಿಟ್ಟು ಯಾಕೆ ಟೆನ್ಷನ್ ಪ್ರೀತಿ? ರಿಲ್ಯಾಕ್ಸ್. ಓಹ್, ನನ್ನಿಂದ ಆಗ್ತಿಲ್ಲ ಆಂಟಿ. ದಾರಿಲಿ ಹೋಗ್ತಿದ್ದ ಒಂದು ಮುದುಕಿ ಆ ಸರ್ಸು ಬಗ್ಗೆ ಆಂಟಿಗೆ ಹೇಳದ್ಮೇಲೆ ಆಂಟಿ ಇನ್ನೂ ಕೇರ್ ತಗೊಳ್ತಾ ಇದ್ದಾರೆ. ಆರೋಗೋ ದೀಪ ಬೆಳಗೋದ್ ಜಾಸ್ತಿ. ನೀನೇನ್ ಟೆನ್ಷನ್ ಮಾಡ್ಕೋಬೇಡ. 1 ಗಂಟೆಯಲ್ಲಿ ಪೂಜೆ ಶುರು ಆಗುತ್ತೆ. ಆ ಸರ್ಸು ಬದುಕು ಇನ್ನೇನ್ ಕತ್ಲೆ ಆಗುತ್ತೆ. ವೇಟ್ ಅಂಡ್ ವಾಚ್. ಇಷ್ಟೇ ಅಲ್ವಾ? ಹೌದು ಅಮ್ಮವ್ರೆ.
ಮಾಡಿಸ್ತಾ ಇರೋ ಪೂಜೆ ಅಲ್ವಾ, ಯಾವ ಚಿಕ್ಕ ತಪ್ಪುಗಳು ನಡೀಕೂಡ್ದು. ಅವಳು ಮುದ್ದು ಸೊಸೆ ಆದ್ರೆ ನನ್ ದೊಡ್ಡ ಸೊಸೆ ತಾನೆ. ಇವ್ರಿಗೆ ದಾರಿಲ್ ಸಿಕ್ಕಿರೋ ಆ ಮುತ್ಕಮ್ಮ ಎಲ್ಲ ಸರ್ಸು ಬಗ್ಗೆನೇ ಹೇಳೋ ಬದ್ಲು ನನ್ ಬಗ್ಗೆನೂ ಹೇಳಿದಿದ್ರೆ ಚೆನ್ನಾಗಿರ್ತಿತ್ತು. ಕಮಾನ್ ಕಮಾನ್ ಕಮಾನ್, ಲೆಟ್ಸ್ ಗೋ. ವಾಣಿ, ಏನಾಯ್ತಮ್ಮ? ಯಾಕೆ ಕಣ್ಣೀರು? ಇದು ಕಣ್ಣೀರಲ್ಲ ಅಮ್ಮೋರೆ, ಬಾ. ಹಲೋ ಮಾನಸ, ಇವಾಗ ನೀನ್ ಹೇಗಿದ್ಯಾ? ಪರವಾಗಿಲ್ವಾ? ಇವಾಗ ಪರವಾಗಿಲ್ಲ ಚಕ್ರಿ. ನೀನೇನು ಎಷ್ಟು ಸಲ ಕಾಲ್ ಮಾಡಿದ್ರು ಕಾಲ್ ಪಿಕ್ಕೇ ಮಾಡ್ತಿಲ್ಲ. ಇವಾಗ ನನ್ನ ಪರಿಸ್ಥಿತಿ ಸರಿ ಇಲ್ಲ ಚಕ್ರಿ. ನೀನು ಒಂದ್ ಸ್ವಲ್ಪ ಹಾಸ್ಪಿಟ್ಲ್ ಹತ್ರ ಬರ್ತೀಯಾ? ನಿನ್ ಜೊತೆ ಮಾತಾಡ್ಬೇಕನ್ನಿಸ್ತಿದೆ. ಇವಾಗ ಮಾತಾಡ್ಬೇಕು ಅಂದ್ರೆ ಮನೇಲಿ ಇವತ್ತು ಪೂಜೆ ಇದೆ ಅಂತ ಹೇಳಿದ್ನಲ್ಲ, ಅದಕ್ಕೆ ನೀನ್ ಕಾಲ್ ಪಿಕ್ ಮಾಡಕ್ ಆಗ್ಲಿಲ್ಲ. ಮನಸ, ಇವತ್ ನನಗ್ ಬರೋದಿಕ್ಕಾಗಲ್ಲ. ನಿನಗೂ ಒಂದ್ ಲೈಫ್ ಇದೆ ಅಂತ ಗೊತ್ತಿದ್ದು ಕೂಡ ನಾನಿನ್ನ ಡಿಸ್ಟರ್ಬ್ ಮಾಡ್ತಿರೋದಕ್ಕೆ ಸಾರಿ. ಅಯ್ಯೋ, ನೀನೇನು ನನ್ನ ಡಿಸ್ಟರ್ಬ್ ಮಾಡ್ತಿಲ್ಲ. ನಿನ್ಗೆ ನನ್ ಬಿಟ್ರೆ ಬೇರೆ ಯಾರಿದ್ದಾರೆ ಹೇಳು? ಈ ರೀತಿ ಫೋನಲ್ಲಿ ಮಾತಾಡೋದು, ನಿನ್ಗೋಸ್ಕರ ಬರೋದನ್ನ ಯಾರಾದ್ರೂ ನೋಡ್ಬಿಡ್ತಾರೇನೋ ಅಂತ ನನ್ ಪ್ರಾಬ್ಲಮ್. ಸರಿ ಮನಸ, ಪೂಜೆ ಅರ್ಲಿಯಾಗಿ ಫಿನಿಶ್ ಆಗ್ಲಿ, ನಾನು ತಪ್ಪದೆ ನಿನ್ ಹತ್ರ ಬರ್ತೀನಿ. ನೀನು ಹುಷಾರು, ಸರಿನಾ? ಬಾಯ್.
ನಿಮ್ ಕೈಗೆ ಬರ್ಬೇಕಿದ್ ಬೀಗದ ಕೈಗಳು ಅವಳಿಗೆ ಸಿಕ್ಕಿದೆ ಅಂತ ನೋವಾಗ್ತಿದ್ಯಾ ವನಜಕ್ಕ? ನೋವಲ್ಲ, ಕೋಪ, ದ್ವೇಷ, ರೋಷ, ನರಕ ಇನ್ನೂ ಜಾಸ್ತಿ. ಆಲ್ರೆಡಿ ಮೇಡಮ್ ಅವಳಿಗೆ ಲಾಕರ್ ಬೀಗ ಕೊಟ್ರಲ್ಲ, ಮತ್ತೆ ಈ ಪೂಜೆ ಅದು ಇದು ಎಲ್ಲ ಯಾಕೆ? ಹೇಳದ್ನಲ್ಲಕ್ಕ, ದಾರಿಲಿ ಹೋಗೋ ಆ ಮುದುಕಿ ಹೇಳಿದ್ಲು ಅಂತ. ಅದೇನೋ ದೈವ ನಿರ್ಣಯ ಅಂತ ಆಂಟಿ ಹೇಳಿದ್ರು ಅಲ್ವಾ, ಅದಕ್ಕೆ. ಅಮ್ಮ, ನಿಮ್ ಸೊಸೆಯವರಿಗೆ ಅರಿಶಿನ ಹಚ್ಚಿ ಹಣೆ ಕುಂಕುಮ ಇಡಿ. ಸರಿ. ಶ್ರೀಮನ್ಮಹಾಗಣಾಧಿಪತೇ ನಮಃ. ಓಂ ಗಣಾನಾನ್ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಸ್ರವಸ್ತಮಂ. ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿः ಸೇದಸಾದನಂ. ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀಗುರವೇ ನಮಃ. ವರಲಕ್ಷ್ಮೀದೇವತಾಭ್ಯೋ ನಮಃ. ಮಹಾಲಕ್ಷ್ಮೀದೇವತಾಭ್ಯೋ ನಮಃ. ಶ್ರೀಮನ್ಮಹಾಗಣಾಧಿಪತೇ ನಮಃ. ಅಮ್ಮ, ನೀವು ಹೇಳಿದ ಮುಹೂರ್ತದ ಸಮಯ ಮೀರ್ ಹೋಗ್ತಾ ಇದೆ. ಪೂಜೆ ಶುರು ಮಾಡಬೇಕು. ಮುತ್ತೈದೇರೆಲ್ಲಮ್ಮ? ಒಂದ್ ನಿಮಿಷ ಪುರೋಹಿತ್ರೆ. ನವ್ಯ, ಅಮ್ಮ ನವ್ಯ, ಮುತ್ತೈದರೆಲ್ಲ ಎಲ್ಲಮ್ಮ? ಹೇಳಿದ್ಯೋ ಇಲ್ವೋ? ಹೇಳ್ದೆ ಮೇಡಮ್. ಹೇಳಿದ್ಮೇಲೆ ಇನ್ನು ಯಾಕೆ ಬಂದಿಲ್ಲ ನವ್ಯ? ಟೈಮ್ನ ಸ್ಪೆಸಿಫಿಕ್ ಆಗಿ ಹೇಳಿದ್ಯೋ ಇಲ್ವೋ? ಒಂದ್ಸರಿ ಹೋಗಿ ನೋಡು. ಓಕೆ ಮ್ಯಾಮ್. ಓಂ ಶ್ರೀಮನ್ಮಹಾಗಣಾಧಿಪತೇ ನಮಃ. ಓಂ ಗಂ ಗಣಪತಯೇ ನಮಃ. ಓಂ ಲಂಬೋದರಾಯ ನಮಃ. ವಿಕಟರಾಜಾಯ ನಮಃ. ವಿಘ್ನರಾಜಾಯ ನಮಃ. ಏಕದಂತಾಯ ನಮಃ. ವಕ್ರತುಂಡಾಯ ನಮಃ. ಮೂಷಿಕವಾಹನಾಯ ನಮಃ. ಟೈಮ್ ವೇಸ್ಟ್ ಆಂಟಿ. ಅವರು ಬರಲ್ಲ. ಬರ್ದಿರೋ ಹಾಗೆ ನಾನು ಮಾಡಿದ್ದೀನಿ. ಅವ್ರು ಬಂದು ಪೂಜೆ ಪ್ರಾಪರ್ ಆಗಿ ನಡೆದ್ರೆ ನಿಮ್ಮ ಅತ್ತೆ ಸೊಸೆ ರಿಲೇಷನ್ ಬಲವಾಗತ್ತೆ ಅಲ್ವಾ? ನಾನು ಯಾಕೆ ಹಾಗಾಗೋದಕ್ಕೆ ಬಿಡ್ತೀನಿ? ಚಾನ್ಸೇ ಇಲ್ಲ. ನಿಜವಾಗ್ಲೂ ಆಗೋದಕ್ಕೆ ಬಿಡಲ್ಲ. ಅವರು ಸಮಯಕ್ಕೆ ಬರಲ್ಲ, ನೀವಿಬ್ರು ಒಂದೂ ಆಗಲ್ಲ, ಆಗೋಕ್ಕೂ ಬಿಡಲ್ಲ. ಓಂ ಶುಕ್ಲಾಂ ವರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನಂ ಹರ್ನಿಶವನೇಕದಂತಂ. ಪೂಜೆಗೆ ಬರ್ತೀನಿ ಅಂದ್ರಲ್ಲ? ನಮ್ ಸಂಬಂಧಿಕರು ಒಬ್ರು ಸತ್ತೋಗಿದಾರಮ್ಮ, ಬರಕ್ಕಾಗಲ್ಲ. ಪೂಜೆಗೆ ಬರ್ತೀನಿ ಅಂತ ಹೇಳಿದ್ರಲ್ಲ? ಇಲ್ಲಮ್ಮ, ಬರಕ್ಕಾಗಲ್ಲ.
ಪೂಜೆಗೆ ಬರಕ್ಕಾಗಲ್ಲಮ್ಮ. ಸರಿಮ್ಮ, ಪರವಾಗಿಲ್ಲ. ಪೂಜೆಗೆ ಬರ್ತೀನಿ ಅಂತ ಹೇಳಿದ್ರಲ್ಲ. ಬರಲ್ಲ, ಹೋಗಮ್ಮ. ಸ್ಟೇಟಸ್ ಏನ್ ಪ್ರೀತಿ? ಪೂಜೆ ಸ್ಟಾರ್ಟ್ ಆಯ್ತಾ? ಸ್ಟಾರ್ಟು ಆಯ್ತು, ನಿಂತು ಹೋಯ್ತು. ನಾನು ಬರಬೇಡಿ ಅಂತ ಹೇಳಿದ ಮುತ್ತೈದೆಯರನ್ನ ಹುಡ್ಕೊಂಡು ನವ್ಯ ಹೋಗಿದ್ದಾಳೆ. ಒಳ್ಳೇದು. ನಿಮ್ ಪ್ಲಾನ್ ಎಲ್ಲಿವರೆಗೂ ಬಂತು? ಸಕ್ಸಸ್ ಆಗೋದಕ್ಕೆ ತುಂಬಾ ಹತ್ರದಲ್ಲೇ ಇದೆ. ಈ ಸಾರಿ ಮಿಸ್ ಆಗೋ ಚಾನ್ಸೇ ಇಲ್ಲ. ನೀನ್ ಎಂಜಾಯ್ ಮಾಡೋದಕ್ಕೆ ರೆಡಿಯಾಗಿರು. ಶ್ಯೂರ್ ಆಂಟಿ, ಶ್ಯೂರ್. तां पद्मिनीमीं शरणमहं प्रपद्ये एर्मे लक्ष्मी एर्मे नश्यतां त्वां वृणे आदित्यवर्णे तपसोऽधिजातो वनस्पतिस्तव वृक्षोदबिल्वः तस्य फलानि तपसानुदन्तु मायान्तरयाश्च बाह्या अलक्ष्मीः उपैतु मां देवसकः कीर्तिश्च मणिना सह प्रादुर्भूतो ओऽस्मिराष्ट्रेऽस्मिन् कीर्तिमध्यं ददातु मे क्षुत्पिपासामलां ज्येष्ठामलक्ष्मीं नाशयाम्यहम् आभूतिमसमृद्धिं च सर्वान्यग्नदमे गृहात्. ಅಮ್ಮ, ತಡ ಆಗ್ತಾ ಇದೆ, ಹಾಗೆ ಮುಹೂರ್ತ ಸಮಯ ಕೂಡ ಮೀರಿ ಹೋಗ್ತಾ ಇದೆ. ಬೇಗ ಕರೆಸ್ಬಿಡಿ ಅಮ್ಮ ಅವ್ರನ್ನ. ಹಾ, ಇನ್ನೇನು ಬಂದ್ಬಿಡ್ತಾರೆ ಪುರೋಹಿತ್ರೆ. ಕರ್ಕೊಂಡು ಬರೋದಕ್ಕೆ ಹೋಗಿದಾರಲ್ವಾ, ಅಲ್ಲಿವರೆಗೂ ನೀವು ಪೂಜೆ ಮಾಡ್ತಾ ಇರಿ. ಅಮೋರೆ, ಹಾ ಹೇಳಮ್ಮ. ಅಮೃತಗಳಿಗೆ ದಾಟಿದ್ರೆ ಪೂಜೆ ಮಾಡಿದ್ರು ಫಲ ಇರಲ್ಲ ಅಂತ, ಅನರ್ಥ ಆಗುತ್ತೆ ಅಂತ ಆ ತಾಯಿ ಹೇಳಿದ್ರಲ್ಲಮ್ಮ. ಇವಾಗೇನೋ ಪೂಜೆಗೆ ಸಮಯ ಆಗ್ತಿದೆ, ನನ್ಗೆ ಯಾಕೋ ಭಯ ಆಗ್ತಿದ್ಯಮ್ಮ. ಭಯ ಪಡೋ ಅವಶ್ಯಕತೆ ಇಲ್ಲ ವಾಣಿ. ನವ್ಯ ಹೋಗಿದ್ದಾಳಲ್ವಾ, ನೀನೇನು ಭಯ ಪಡಬೇಡ. ಈ ಅಕ್ಕಪಕ್ಕ ಏರಿಯಾದಲ್ಲಿ ನಮಗ್ ಗೊತ್ತಿಲ್ದೇ ಇರೋ ಮನುಷ್ಯರೇ ಇಲ್ಲ. ಹೀಗಿರೋವಾಗ ನಾವು ಕರೆದ್ರೂ ಬರ್ಲಿಲ್ಲ ಅಂದ್ರೆ ನನ್ಗೆ ಯಾಕೋ ಅರ್ಥ ಆಗ್ತಿಲ್ಲ. ನವ್ಯ, ಏನಾಯ್ತಮ್ಮ? ಮುತ್ತೈದೆಯರಲ್ಲಿ ಯಾರು ಬರ್ತಿಲ್ಲ ಮ್ಯಾಮ್. ಯಾರನ್ನೇ ಕೇಳಿದ್ರು ಏನಾದ್ರೂ ಒಂದ್ ರೀಸನ್ ಹೇಳ್ತಾ ಇದ್ದಾರೆ. ಇದೇನಿದು? ಈ ಸಮಯದಲ್ಲಿ ಪೂಜೆ ಮಾಡ್ಬೇಕು ಅಂತ ನಿನ್ನೆ ಹೇಳಿದ್ರು, ಇವಾಗ ನಡೀಲಿಲ್ಲ ಅಂದ್ರೆ ಅನಿಷ್ಟ. ಏನ್ ಮಾಡೋದು? ಅಯ್ಯೋ, ಬರ್ತಿಲ್ಲ ಅಂದ್ರೆ ಏನ್ ನವ್ಯ? 10 ಗಂಟೆ 41 ನಿಮಿಷಕ್ಕೆ ಪೂಜೆ ಶುರು ಮಾಡಬೇಕು ಅಂತ ವಯಸ್ಸಾದವ್ರು ಹೇಳಿದ್ರು. ಈಗ ಟೈಮ್ 10:30 ಆಗಿದೆ. ಮುಹೂರ್ತ ಮೀರೋಕ್ ಮುಂಚೆನೆ ನಾವು ಈ ಪೂಜೆನ ಶುರು ಮಾಡಿದ್ರೇನೆ ಒಳ್ಳೇದು. ಆ ಮುಹೂರ್ತ ಮೀರಿದ್ರೆ ಅನಿಷ್ಟ ಅಂತ ಹೇಳಿದ್ರಲ್ಲ. ಈಗ ಅವ್ರು ಯಾರು ಬರ್ತಿಲ್ಲ ಅಂತ ಹೇಳ್ತಿದ್ಯಲ್ಲ ನವ್ಯ. ಇಷ್ಟ ದಿನ ನಮ್ಮ ಮನೇಲಿ ಪೂಜೆ ಅಂದ್ರೆ ದೇವ್ರ ಮದುವೆಗೆ ಬಂದ ಹಾಗೆ ಜನ ಬರ್ತಾ ಇದ್ರು. ಮತ್ ಇವತ್ತೇನಾಯ್ತು ಎಲ್ರಿಗೂ? ಅಯ್ಯೋ, ಮುತ್ತೈದೆಯರು ಇಲ್ದೆ ಹೋದ್ರೆ ಪೂಜೆ ಹೇಗ್ ಮಾಡೋದಕ್ ಸಾಧ್ಯ? ಅಯ್ಯೋ, ಯಾಕೆ ಇವರೆಲ್ಲ ಹೀಗ್ ಮಾಡ್ತಾ ಇದ್ದಾರೆ? ಈಗೇನ್ ಮಾಡೋದು?
ಕಳಿಸ್ಬೇಕಾಗಿರೋ ಅಡ್ರೆಸ್ ಕವರ್ ಮೇಲೆ ಇದೆ. ಯಾರಿಗೂ ಅನುಮಾನ ಬರ್ದಿರೋ ಹಾಗೆ ನೋಡ್ಕೊ. ಸರಿ ಮೇಡಮ್. ನಿಂತ್ಕೋ. ಕೊರಿಯರ್ ಕೊಡೋದು ಅಂದ್ರೆ ಕೊಟ್ಟು ಬರೋದಲ್ಲ. ಆ ಕವರಲ್ಲಿರೋ ಡಾಕ್ಯುಮೆಂಟ್ಸ್ ಎಲ್ಲರ ಕಣ್ಣಿಗೂ ಬೀಳೋ ಹಾಗೆ ಮಾಡಬೇಕು. ಹಾಗೆ ಆಗ್ಲಿ ಮೇಡಮ್. ಕೆಲಸ ಫಿನಿಶ್ ಆಗ್ತಿದ್ದಾಗೆ ಕಾಲ್ ಮಾಡು. ಓಕೆ ಮೇಡಮ್. ಪಟ್ಟಾಭಿಷೇಕಕ್ಕೆ ರೆಡಿ ಆಗ್ತಾ ಇದೆಯಾ ಸರಸು? ನನ್ನ ಕಡೆಯಿಂದ ನಿನಗೆ ಚಿಕ್ಕ ಕಾಣಿಕೆಯನ್ನ ಕಳಿಸ್ತಾ ಇದ್ದೀನಿ, ಸಿದ್ಧವಾಗಿರು. ನಿನ್ನ ಬಗ್ಗೆ ನಿಜ ಗೊತ್ತಿಲ್ಲದೆ ತಲೆ ಮೇಲೆ ಕೂರಿಸ್ಕೊಂಡಿರೋ ನಿಮ್ಮತ್ತೆ ಕೊರಿಯರ್ ಅಲ್ಲಿ ಬರ್ತಾರೋ ಶಾಕ್ನ ನೋಡಿ ನಿನ್ನ ಪಾತಾಳಕ್ಕೆ ತಳ್ತಾಳೋ ಅಥವಾ ಪ್ರಾಣನ ತೆಗಿತಾಳೋ ಅಂತ ಕಾದು ನೋಡ್ಬೇಕು ನಾನು. ಆವತ್ತು ಬೊಕ್ಕೆ ಹಿಡ್ಕೊಂಡು ಮನೆಗೆ ಬಂದ್ರೆ ಅತ್ತೆ ಸೊಸೆ ಇಬ್ರು ಸೇರಿ ನನ್ಗೆ ಅವಮಾನ ಮಾಡಿದ್ರಿ ಅಲ್ವಾ? ಈ ಏಟಿನಿಂದ ನಿಮ್ಮ ಸಂಬಂಧ ವಾಗ್ದೇವಿ ಬೆಳೆಸ್ಕೊಂಡಿರೋ ನಂಬಿಕೆ ಸರಸು ಅಲಿಯಾಸ್ ವಾಣಿ ನಾಟಕ ಎಲ್ಲ ಹೊರಗಡೆ ಬಂದು ಒಡೆದು ಹೋಗುತ್ತೆ. ಮೇಡಮ್, ಆ ವಯಸ್ಸಾದವ್ರು ಹೇಳಿರೋ ಮುಹೂರ್ತಕ್ಕೆ ಇನ್ನೂ 10 ನಿಮಿಷ ಮಾತ್ರ ಬಾಕಿ ಇದೆ. ಹೋಗ್ಲಿ, ನಾನೇ ಹೋಗಿ ಯಾರನ್ನಾದ್ರೂ ರಿಕ್ವೆಸ್ಟ್ ಮಾಡಿ ಕರ್ಕೊಂಡು ಬರಲ್ಲ ಮೇಡಮ್? ರಾಹುಲ್, 10 ನಿಮಿಷದಲ್ಲಿ 5 ಜನ ಮುತ್ತೈದರಂದ್ರೆ ಅದು ಈಗಿಂದೀಗ್ಲೇ ತುಂಬಾ ಕಷ್ಟ ಆಗ್ಬೋದೇನೋ ಅನ್ಸತ್ತೆ. ಅಮ್ಮೋರೆ, ನನ್ಗೆ ಈ ಅಧಿಕಾರನ ಜವಾಬ್ದಾರಿನ ಕೊಡೋದು ಆ ದೇವ್ರಿಗೆ ಕೂಡ ಇಷ್ಟ ಇಲ್ಲ ಅನ್ಸುತ್ತೆ. ಅದಕ್ಕೆ ಹೀಗೆಲ್ಲ ಆಗ್ತಿದೆ ಅಮ್ಮೋರೆ. ದೇವ್ರಿಗಿಷ್ಟ ಇಲ್ಲ ಅಂದ್ರೆ ಅದು ಏನು ವಾಣಿ? ಈ ರೀತಿ ಮಾಡಿ ಅಂತ ನಮ್ಗೆ ಆರ್ಡರ್ ಕೊಟ್ಟಿದ್ದು ಆ ದೈವನೇ ತಾನೆ. ನಾನದನ್ನ ನಂಬ್ತೀನಿ. ನೀನೇನು ಯೋಚನೆ ಮಾಡ್ಬೇಡ. ಆ ದೈವ ಕಂಡ್ಬಿಟ್ರೆ ನಡೆಯೋದೆಲ್ಲ ಎಷ್ಟೊತ್ತು ಹೇಳು? ನಿಜಾನೇ ಹೇಳಿದ್ಯಮ್ಮ, ನಿಜಾನೇ ಹೇಳಿದ್ಯಮ್ಮ. ದೇವರ ಆಜ್ಞೆನ ಮೀರೋದಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲಮ್ಮ. ಅಮ್ಮ, ನೀವು ಗೊತ್ತಾಗ್ತಿಲ್ವಾ? ನೀವ್ ಎಲ್ರೂ ಕಾಯ್ತಾ ಇರೋ ಮುತ್ತೈದೆಯರು. ನಿಮ್ಮನೆ ಗೌರಿ ಪೂಜೆಗೋಸ್ಕರ ಬಂದ್ವಿ. ಸರೌಂಡಿಂಗ್ ಅಲ್ಲಿ ಇದ್ದವ್ರನ್ನೆಲ್ಲ ಮ್ಯಾನೇಜ್ ಮಾಡಿದ್ವಲ್ಲ, ಇವ್ರು ಹೇಗೆ ಬಂದ್ರು? ತುಂಬಾ ಸಂತೋಷ ಆಗ್ತಿದೆ ಮಾ, ತುಂಬಾ ಸಂತೋಷ ಆಗ್ತಿದೆ. ಅಮ್ಮ ವಾಣಿ, ನೀನು ಬೇಗ ಅವ್ರ ಕಾಲ್ ತೊಳೆದು ಆರತಿ ಮಾಡಿ ಈ ಮುತ್ತೈದೆಯರ್ನೆಲ್ಲ ಒಳಗಡೆ ಕರ್ಕೊಂಡು ಹೋಗು. ಬೇಗ ಬೇಗ ಮಾಡಮ್ಮ. ಹಾ ಸರಿನಮ್ಮ, ಸರಿ.
ನನಗೋಸ್ಕರ ನನ್ನನ್ನು ಆಶೀರ್ವಾದ ಮಾಡೋದಕ್ಕೆ ಅಂತ ಆ ಕೈಲಾಸದಿಂದನೇ ಇಳಿದು ಬಂದಿದ್ದೀರಾ ಅಮ್ಮನವ್ರೆ. ಸಾಕಮ್ಮ, ಈ ಜನ್ಮಕ್ಕಿಷ್ಟು ಸಾಕು, ಇನ್ನೇನು ಬೇಡ.